ಪಟ್ಟಣದ ಹೊರವಲಯದ ಬೈಲಾಂಜನೇಯ ದೇವಸ್ಥಾನ ಬಳಿ ಭಾನುವಾರ ಮಧ್ಯಾಹ್ನ ಪಟ್ಟಣದ ಬಡ ರೈತ ಗೋವಿಂದಪ್ಪ ಹಸುಗಳನ್ನು ಮೇಯಿಸಲು ಹೋಗಿದ್ದ ಸಂದರ್ಭದಲ್ಲಿ ಪಕ್ಕದಲ್ಲಿ ಇದ್ದ ಬೆಟ್ಟದಿಂದ ಬಂದ ಚಿರತೆ ಏಕಾಏಕಿ ಸೀಮೆ ಹಸುವಿನ ಮೇಲೆ ದಾಳಿ ಮಾಡಿದೆ. ಚಿರತೆ ದಾಳಿಯನ್ನ ಕಂಡ ರೈತ ಗೋವಿಂದಪ್ಪ ಕಿರುಚಾಡಿದ್ದಾನೆ. ಅಷ್ಟರಲ್ಲಿ ಚಿರತೆಯ ಕರುವಿನ ಹೊಟ್ಟೆ ಭಾಗದ ಮೇಲೆ ದಾಳಿ ಮಾಡಿದ ಪರಿಣಾಮ ಕರು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ವಿಷಯ ತಿಳಿದ ತಕ್ಷಣವೇ ಪರಿಶೀಲನೆ ಕೂಡ ನಡೆಸಿದ್ದಾರೆ. ರೈತರಿಗೆ ಪರಿಹಾರದ ವ್ಯವಸ್ಥೆಯನ್ನ ತಕ್ಷಣ ಮಾಡುತ್ತೇವೆ ಎಂದು ತಿಳಿಸಿ, ಈ ಭಾಗದಲ್ಲಿ ಬೆಟ್ಟ ಗುಡ್ಡಗಳು ಜಾಸ್ತಿ ಇರುವುದರಿಂದ ಚಿರತೆಗಳು ಕರಡಿಗಳು ಕಾಣಿಸಿಕೊಳ್ಳುತ್ತವೆ. ರೈತರು ಈ ಭಾಗದಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕು. ರೈತರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಬೋನ್ಗಳನ್ನ ಇಡುವ ವ್ಯವಸ್ಥೆಯನ್ನ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಹರೀಶ್ ಬಾಬು, BH, ಕೊರಟಗೆರೆ, ಟೈಮ್ 9 ನ್ಯೂಸ್ ಕನ್ನಡ. ಬಂದು ಕರೆ ಇಟ್ಕೊಂಡು ಬಾಸ್ಕೊಂಡು ಆಯಿತು, ಓಡಿಸ್ಕೊಂಡು ಹೋದೆ, ಓಡೋಗ್ಬಿಡ್ತು. ದಿನ ಇಲ್ಲೇ ಮೆಚ್ಚಿದ್ದು. ದಿನ ಇಲ್ಲೇನಾ ಬರೋದು? ನೀವೆಲ್ಲಿದ್ರಿ? ಹಸ ಕಟ್ಟಕ್ಕೆ ಇಲ್ಲೇನೆ. ಹಾಂ, ಆಗ ಆ ಕಡೆ ಕೆಳಗಡೆ ಇದ್ದೆ. ಎಷ್ಟಾವ ದನಗಳು? ದನ 5 ಅವೆ. 5 ಅವೆ. ಇದಕ್ಕೂ ಮುಂಚೆ ಏನಾದರೂ ಚಿರತೆ ಖಂಡಿತ ಈ ಕಡೆ? ಡೈಲಿ ಕಾಣಿಸುತ್ತೆ. ಹಾಂ, ಡೈಲಿ ಕಾಣಿಸುತ್ತೆ. ಅದ್ರಾಗಿರೋದು ಅದು ಬೆಂಕಿ ಇಕ್ತಿದ್ದಂಗೆ ಇದಕ್ಕೆ ಬಂದು ಸೇರ್ಕೊಂಡಿರ್ತವೆ ರಾತ್ರಿ. ಎಷ್ಟು ಕಾಣಿಸ್ತವೆ ಡೈಲಿ? ಒಂದೇ ಈಗ ಕಾಣಿಸಿದ್ದು, ಇವತ್ತು ಒಂದೇನೆ. ಹಾಂ, ಒಂದೇ ಕಾಣಿಸಿದ್ದು. ಇಟ್ಕೊಂಡಾಗ ನೀವು ಎಲ್ಲಿದ್ರಿ? ಚಿರತೆ ಹಸ ಇಟ್ಕೊಂಡು ಈ ಕಲ್ಲಿ ಮೇಲೆ ಇದ್ದೆ ನಾನು. ಹಾಂ, ಕಲ್ಲಿ ಮೇಲೆ ಇದ್ದೆ. ಅದೊಂದೇನೋ ಹಸು ಇದ್ದಿದ್ದು ಇಲ್ಲಿ? ಇನ್ನೊಮ್ಮೆ 4 ಅವೆ. ಅವು ಮನೆ ಕಡೆ ಓಡೋದ್ವು. ಕೆಳಗಡೆ ಮನೆ ಐತೆ ನಮ್ಮ, ಅಲ್ಲಿ ಹೋದ್ವು. ನಿಮ್ಮ ಹೆಸರಣ್ಣ? ಗೋವಿಂದಪ್ಪ. 25ರಂದು ಕೊರಟಗೆರೆ ಟೌನ್ ವಾಸಿಯಾದ ಗೋವಿಂದಪ್ಪ ಬಿನ್ ಪುಟ್ಟಗಮ್ಮಯ್ಯನವರು ಇಲ್ಲಿ ಜಮೀನಿನಲ್ಲಿ ದನಗಳು ಮೇಯಿಸ್ತಿದ್ದಾಗ ಚಿರತೆ ಒಂದು ಬಂದು ಆ ಕರುನ ಹಿಡಿದುಬಿಟ್ಟು ಕೊಂದಿದೆ. ಹಂಗಾಗ್ಬಿಟ್ಟು ನಮಗೆ ವಿಷಯ ಗೊತ್ತಾದ ತಕ್ಷಣ ಬೇಗ ಬಂದು ನಾವು ಈಗ ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಪರಿಹಾರ ಕೊಡ್ಸೋದಕ್ಕೆ ಕೂಡಲೇ ನಾವು ಈ ಪರಿಹಾರ ತಂತ್ರಾಂಶದಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀವಿ. ಅವ್ರಿಗೆ ಪರಿಹಾರ ಕೊಡ್ಸೋಕ್ಕೆ ಕ್ರಮ ತೆಗೆದುಕೊಂಡಿದ್ದೀವಿ. ತಿರ್ಗಿ ಆಮೇಲೆ ಮೇಲಧಿಕಾರಿಗಳು ಆದೇಶದಂತೆಯೇ ಇದನ್ನು ಕೆಲಸ ನಿರ್ವಹಿಸಿದ್ದೀವಿ. ತಿರ್ಗಿ ಆಮೇಲೆ ಇದು ಚಿರತೆ ಕಾಟ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಇಲ್ಲಿ ಬೋನ್ ಇಡೋಕ್ಕೆ ಮೇಲಧಿಕಾರಿಗಳ ನಿರ್ದೇಶನ ತಗೊಂಡು ನಾವು ಬೋನ್ ಇಟ್ಟು ಮುಂದಿನ ಕ್ರಮ ವಹಿಸೋಕ್ಕೆ ನಾವು ತಿಳಿಸ್ತಾ ಇದ್ದೀವಿ. ತಿರ್ಗಿ ಜನಗಳಿಗೂ ಮತ್ತು ಇದ್ರ ಬಗ್ಗೆ ಎಚ್ಚರ ವಹಿಸೋಕ್ಕೆ ನಾವು ತಿಳಿಸ್ತಾ ಇದ್ದೀವಿ. ರೈತರ ಕಾಂಪನ್ಸೇಷನ್ ಎಷ್ಟು ಕೊಡ್ತೀರಾ ಸರ್ ನಮ್ಮ ಇಲಾಖೆಯಿಂದ? ಸರ್, ನಮ್ಮ ಇಲಾಖೆಯಿಂದ ಆನ್ಲೈನಲ್ಲಿ ನಮಗೆ ಈಗ ಕುರಿ ಮೇಕೆಗೆ 4,000 ಇದೆ ಸರ್. ಕರುಗೆ 8ರಿಂದ 10,000 ನಾವು ಕೊಡ್ತಾ ಇದ್ದೀವಿ ಸರ್. ಅದು ಇವರು ಡಾಕ್ಟ್ರುಗಳು ಸರ್ಟಿಫೈ ಮಾಡಿ ಕೊಡ್ತಾರೆ ಸರ್. ನಮ್ಮ ಹೆಸರು ದಿಲೀಪ್ ಕುಮಾರ್ ಅಂತ, ಉಪ ವಲಯ ಅರಣ್ಯಾಧಿಕಾರಿ, ಕೊರಟಗೆರೆ ಶಾಖೆ, ಕೊರಟಗೆರೆ ವಲಯ.